ನಮಸ್ಕಾರ ವೀಕ್ಷಕರೇ, ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈಗ ನಾನು ನಿಮಗೆ ಹೇಳೋದಕ್ಕೆ ಹೊರಟಿರುವ ಈ ಡಿಫೆನ್ಸ್ ನ್ಯೂಸ್ ಇದೆಯಲ್ಲ, ಇದು ಸಾಮಾನ್ಯ ನ್ಯೂಸ್ ಅಲ್ಲ. ಇಡೀ ದೇಶದ ರಕ್ಷಣಾ ತಂತ್ರವನ್ನೇ ಬದಲಿಸಬಲ್ಲ ಅತಿ ದೊಡ್ಡ ಒಂದು ಸಿಹಿ ಸುದ್ದಿ ಇದು. ಈ ಒಂದು ಸುದ್ದಿಯನ್ನು ಕೇಳಿ ಪಾಕಿಸ್ತಾನಕ್ಕಿಂತ ಹೆಚ್ಚು ಚೀನಾ ದೇಶದ BP ಹೈ ಆಗೋದಕ್ಕೆ ಶುರುವಾಗಿದೆ. ಯಾಕಂದರೆ ಈ ಸುದ್ದಿ ನೇರವಾಗಿ ಚೀನಾದ ಡಾಮಿನೆನ್ಸ್ಗೆ ತಕ್ಕ ಉತ್ತರವನ್ನು ನೀಡಲಿದೆ. ಇಡೀ ಜಗತ್ತಿನಲ್ಲಿ ಇಂತಹ ಒಂದು ಬ್ರಹ್ಮಾಸ್ತ್ರ ಬೇರೆ ಯಾವುದೂ ಇಲ್ಲ. ಅಂತಹ ಒಂದು ಬ್ರಹ್ಮಾಸ್ತ್ರವನ್ನು ಈಗ ನಮ್ಮ ಕೇಂದ್ರ ಸರ್ಕಾರ ಭಾರತೀಯ ಸೇನೆಯ ಬತ್ತಳಿಗೆಗೆ ಸೇರಿಸೋದಕ್ಕೆ ಮುಂದಾಗಿದೆ. ಸ್ಕ್ರೀನ್ ಮೇಲೆ ನೀವು ಆರ್ಟಿಕಲ್ ನೋಡ್ತಾ ಇರ್ಬೋದು. ರಷ್ಯಾ ಹಾಗೂ ಇಡೀ ವಿಶ್ವದ ನಂಬರ್ 1 ಮತ್ತು ಅಲ್ಟ್ರಾ ಅಡ್ವಾನ್ಸ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ಸ್ಕೊಂಡಿರುವ S-500 ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಅಕ್ವೈರ್ ಮಾಡೋದಕ್ಕಾಗಿ ನಮ್ಮ ಭಾರತ ಮತ್ತು ರಷ್ಯಾದ ಅಧಿಕಾರಿಗಳು ಮಾತುಕತೆಗಳನ್ನು ನಡೆಸಿ ಡೀಲನ್ನು ಫೈನಲ್ ಮಾಡ್ತಾ ಇದ್ದಾರೆ. ಇದೇ ತಿಂಗಳ 4ನೇ ತಾರೀಕು ರಷ್ಯಾದ ಪ್ರಧಾನಿ ವ್ಲಾದಿಮಿರ್ ಪುತಿನ್ ಅವರು ಭಾರತಕ್ಕೆ ಭೇಟಿ ನೀಡುವ ವೇಳೆ ಈ ಒಂದು S-500 ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಡೀಲನ್ನು ನಮ್ಮ ಭಾರತದ ಜೊತೆ ಸೈನ್ ಮಾಡುವ ಎಲ್ಲ ರೀತಿಯ ಹೈ ಚಾನ್ಸಸ್ ಇದೆ. ಯಾಕಿದು ಗ್ರೌಂಡ್ ಬ್ರೇಕಿಂಗ್ ನ್ಯೂಸ್ ಅಂದರೆ, ಈ S-500 ಅನ್ನೋದು ಯಾವುದೇ ನಾರ್ಮಲ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಲ್ಲ. ವರ್ತಮಾನದಲ್ಲಿ ನಮ್ಮ ಬಳಿ ಇರುವ ಮತ್ತು ನಾವು ಪಾಕಿಸ್ತಾನದಲ್ಲಿ ಯುದ್ಧ ವಿಮಾನಗಳನ್ನು ಹೊಡೆಯಲು ಬಳಸಿದ್ದ S-400 ಇದಾವಲ್ಲ, ಅವುಗಳ ಅಪ್ಪ ಇದು. S-400ಗಿಂತ ಹೆಚ್ಚು ಅಡ್ವಾನ್ಸ್ ಮತ್ತು ಹೆಚ್ಚು ರೇಂಜಿನ ಜೊತೆಗೆ ಅದಕ್ಕಿಂತ ಹೆಚ್ಚಿನ ಲಿಥಾಲಿಟಿಯನ್ನು ಕೂಡ ಈ S-500 ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಹೊಂದಿರ್ತವೆ. ರಷ್ಯಾ ದೇಶ ಈ S-500 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ನಿರ್ಮಾಣ ಮಾಡಿರೋದೇ ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳ ಫೈಟರ್ ಜೆಟ್ಗಳನ್ನು ಹೊಡೆಯೋದಕ್ಕಾಗಿ. ಅಮೆರಿಕದ F-35 ಮತ್ತು F-22 ರ್ಯಾಪ್ಟರ್ನಂತಹ 5th ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್ಗಳನ್ನು ತಡೆಯೋದಕ್ಕೆ ಅಂತಲೇ ನಿರ್ಮಾಣ ಮಾಡಿರೋದು. ಈ ಒಂದು ಸುದ್ದಿಯನ್ನು ಕೇಳಿ ಈಗ ಚೀನಾದ ಕೈಕಾಲುಗಳು ನಡುಗೋದಕ್ಕೆ ಸ್ಟಾರ್ಟ್ ಆಗಿವೆ. ಯಾಕಂದರೆ ಭಾರತ ಆಪರೇಷನ್ ಸಿಂಧೂರ್ ನಡೆಸಿದ್ದ ವೇಳೆ ತನ್ನ S-400ನ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ನಿಂದ ಪಾಕಿಸ್ತಾನದ ಕಡೆಯಿಂದ ಹಾರಿಸಿದ್ದ ಚೀನಾ ನಿರ್ಮಿಸಿರುವ ಎಲ್ಲ ಮಿಸೈಲ್ಗಳು ಮತ್ತು ಫೈಟರ್ ಜೆಟ್ಗಳನ್ನು ಒಂದೂ ಕೂಡ ಗುರಿ ಮುಟ್ಟದ ಹಾಗೆ ಆಕಾಶದ ಮಧ್ಯದಲ್ಲೇ ಹೊಡೆದು ಧ್ವಂಸ ಮಾಡಿಬಿಟ್ಟಿದ್ದು. ಈಗ ಭಾರತದ ಕೈಗೆ S-500ನಂತಹ ಒಂದು ನೆಕ್ಸ್ಟ್ ಜನರೇಷನ್ ಏರ್ ಡಿಫೆನ್ಸ್ ಸಿಸ್ಟಮ್ ಸಿಕ್ಕಿದ್ರೆ ಭಾರತ ಅದರಿಂದ ಏನೇನೆಲ್ಲ ಮಾಡ್ಬೋದು ಅನ್ನೋದನ್ನು ಚೀನಾ ಕಲ್ಪನೆ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. S-500 ಅನ್ನೋದು ಇಂತಹ ಸಣ್ಣ ಪುಟ್ಟ ದೇಶಗಳಿಗಾಗಿ ನಿರ್ಮಾಣ ಮಾಡಿರೋದಲ್ಲ, ಬದಲಿಗೆ ಅಮೆರಿಕದಂತಹ ಶಕ್ತಿಶಾಲಿ ಮತ್ತು ಎಲೀಟ್ ಕಂಟ್ರಿಗಳ ಅಡ್ವಾನ್ಸ್ ವೆಪನ್ಗಳನ್ನು ಕೌಂಟರ್ ಮಾಡೋದಕ್ಕೆ ಅಂತಲೇ ನಿರ್ಮಾಣ ಮಾಡಿರೋದು. ಹೀಗಿರುವಾಗ ಚೀನಾದ ಡೂಪ್ಲಿಕೇಟ್ ಕಾಪಿ ಪೇಸ್ಟ್ ವೆಪನ್ಗಳು ಈ S-500ನ ಮುಂದೆ ಯಾವ ಲೆಕ್ಕಕ್ಕೂ ಬರೋದಿಲ್ಲ. ಇವುಗಳ ನೆರವಿನಿಂದ ನಮ್ಮ ಭಾರತ ಚೀನಾದ ಎಲ್ಲ ಅಸ್ತ್ರಗಳನ್ನು ಓವರ್ ಪವರ್ ಮಾಡ್ಬೋದು. ಇದು ತಮಾಷೆ ಅಲ್ಲ. ಇವುಗಳ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳ್ಕೊಂಡ್ರೆ ಇದರ ಶಕ್ತಿ ಏನು ಅನ್ನೋದು ನಿಮಗೂ ಕೂಡ ಅರ್ಥ ಆಗುತ್ತೆ. ಸರಿ, ಹಾಗಿದ್ರೆ ಈ S-500 ಏರ್ ಡಿಫೆನ್ಸ್ ಸಿಸ್ಟಮ್ಗಳ ವೈಶಿಷ್ಟ್ಯತೆಗಳು ಏನು ಅನ್ನೋದನ್ನು ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಒಂದು ಮಟ್ಟಿಗೆ ಈ ಸ್ಟೆಲ್ತ್ ಕ್ಯಾಟಗರಿಗೆ ಸೇರಿದ ಫೈಟರ್ ಜೆಟ್ಗಳನ್ನು ಕೂಡ ಟ್ರ್ಯಾಕ್ ಮಾಡಿ ಹೊಡೆಯುವ ಸಾಮರ್ಥ್ಯವನ್ನು ಈ S-500 ಸಿಸ್ಟಮ್ಗಳು ಹೊಂದಿರ್ತವೆ. ರಷ್ಯಾದ ಪ್ರಕಾರ ಇವುಗಳು ಅಮೆರಿಕದ 80% F-22 ರ್ಯಾಪ್ಟರ್ ವಿಮಾನಗಳನ್ನು ಡಿಟೆಕ್ಟ್ ಮಾಡಬಲ್ಲವು. ಇದು ರಷ್ಯಾದ ವಾದ. ಇದನ್ನು ನಾವು 100% ಕರೆಕ್ಟ್ ಅಂತ ತಗೊಳ್ಳೋದು ಬೇಡ. 80% ಬಿಟ್ಟಾಕಿ ಕೇವಲ 50%ನಷ್ಟು ಸ್ಟ್ರೈಕ್ ರೇಟ್ ಇರುತ್ತೆ ಅಂತಲೇ ಇಟ್ಕೊಳ್ಳೋಣ. ಅಷ್ಟೇ ಸಾಕು ನಮಗೆ ಚೀನಾದ ಅಪ್ಕಮಿಂಗ್ ಸ್ಟೆಲ್ತ್ ಫೈಟರ್ ಜೆಟ್ಗಳನ್ನು ಹೊಡೆದು ಉರುಳಿಸೋದಕ್ಕೆ. ಅಮೆರಿಕದ ಅಲ್ಟ್ರಾ ಅಡ್ವಾನ್ಸ್ ಆಗಿರುವ ವಿಮಾನಗಳ ವಿರುದ್ಧವೇ 50% ಸ್ಟ್ರೈಕ್ ರೇಟ್ ಇದೆ ಅಂದರೆ ಚೀನಾದ ಫೈಟರ್ ಜೆಟ್ಗಳ ವಿರುದ್ಧ ಅದರ ಸ್ಟ್ರೈಕ್ ರೇಟ್ ಖಂಡಿತ 90%ಗಿಂತ ಹೆಚ್ಚೇ ಇರುತ್ತೆ. ಯಾಕಂದರೆ ಚೀನಾದ ಫೈಟರ್ ಜೆಟ್ಗಳು ಅಮೆರಿಕದ ಫೈಟರ್ ಜೆಟ್ಗಳ ಅರ್ಧದಷ್ಟು ಕೂಡ ಅಡ್ವಾನ್ಸ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಇದೇ ಕಾರಣಗಳು ಈಗ ಚೀನಾ ದೇಶದ ನಿದ್ದೆ ಕೆಡುವ ಹಾಗೆ ಮಾಡಿದೆ. ಚೀನಾದ ಬಳಿ ಈಗಾಗಲೇ ರಷ್ಯಾದ S-400 ಸಿಸ್ಟಮ್ಗಳಿವೆ. ಈ S-500 ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಕೂಡ ನಮಗೆ ನೀಡುವಂತೆ ಚೀನಾ ರಷ್ಯಾದ ಬಳಿ ಮೊದಲೇ ಕೇಳ್ಕೊಂಡಿತ್ತು. ಆದರೆ ರಷ್ಯಾ ಮಾತ್ರ ಚೀನಾ ಇವತ್ತಲ್ಲ ನಾಳೆ ಅದನ್ನು ನಮ್ಮ ವಿರುದ್ಧವೇ ಬಳಸಬಹುದು ಅಥವಾ ಅದರ ಟೆಕ್ನಾಲಜಿಯನ್ನು ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ನಾಳೆ ನಮ್ಮದೇ ಡಿಫೆನ್ಸ್ ಕಂಪನಿಗಳಿಗೆ ಕಾಂಪಿಟೇಟರ್ ಆಗಿ ನಿಲ್ಬೋದು ಅನ್ನೋ ಕಾರಣಕ್ಕೆ ರಷ್ಯಾ ಈ ಒಂದು ಟೆಕ್ನಾಲಜಿಯನ್ನು ಕೇವಲ ನಮ್ಮ ಭಾರತಕ್ಕೆ ಮಾತ್ರ ಆಫರ್ ಮಾಡಿದೆ. ಈ ಸಿಸ್ಟಮ್ಗಳು ಭವಿಷ್ಯದಲ್ಲಿ ಭಾರತ ಚೈನಾ ವಾರ್ ಆದರೆ ಅದರಲ್ಲಿ ಡಿಫರೆನ್ಸ್ ಮೇಕರ್ ಆಗಿ ಹೊರಹೊಮ್ಮಲಿವೆ. ಮತ್ತೆ ಇದನ್ನು ನಾವು ಪಾಕಿಸ್ತಾನದ ವಿರುದ್ಧ ಬಳಸಲ್ವಾ ಅಂತ ಮಾತ್ರ ದಯವಿಟ್ಟು ಕೇಳಬೇಡಿ. ಹಾಗೇನಾದರೂ ಮಾಡಿದರೆ ಅದು S-500 ಸಿಸ್ಟಮ್ಗೆ ನಾವು ಅವಮಾನ ಮಾಡಿದ ಹಾಗೆ. ಇವುಗಳು ಲೋ ಆರ್ಬಿಟ್ನಲ್ಲಿ ಸುತ್ತುವ ಸ್ಯಾಟಲೈಟ್ಗಳನ್ನು ಕೂಡ ಹೊಡೆದು ಹಾಕುವ ಸಾಮರ್ಥ್ಯವನ್ನು ಹೊಂದಿರ್ತವೆ ಮತ್ತು ಸರಿಯಾದ ಸ್ಥಳದಲ್ಲಿ ನಿಯೋಜನೆ ಮಾಡಿದರೆ ಹೈಪರ್ಸೋನಿಕ್ ಮಿಸೈಲ್ಗಳನ್ನು ಕೂಡ ಒಂದು ಹಂತಕ್ಕೆ ಡಿಟೆಕ್ಟ್ ಮಾಡ್ತವೆ. ತನ್ನ ಸುತ್ತಮುತ್ತಲಿನ ರೇಂಜ್ನಲ್ಲಿ ಬರುವ
ಸುಮಾರು 600 ಕಿಲೋಮೀಟರ್ ದೂರದಲ್ಲಿ ಯಾವುದೇ ಮಿಸೈಲ್ ಲಾಂಚ್ ಅಥವಾ ಫೈಟರ್ ಜೆಟ್ಗಳು ಟೇಕಾಪ್ ಆದರೂ ಕೂಡ ಅವುಗಳನ್ನು ನಿಂತ ಸ್ಥಳದಿಂದಲೇ ಡಿಟೆಕ್ಟ್ ಮಾಡಿ ಅವುಗಳು ದೇಶದ ಗಡಿ ದಾಟುವ ಮೊದಲೇ ಅವುಗಳನ್ನು ಹೊಡೆದುರುಳಿಸುವ ಸಾಮರ್ಥ್ಯದ ಮಿಸೈಲ್ಗಳನ್ನು ಮತ್ತು ಪ್ರತಿಕೂಲ ಹವಾಮಾನದಲ್ಲೂ ಕೂಡ ದಿನದ 24 ಗಂಟೆ ಕೆಲಸ ಮಾಡುವ ಅಲ್ಟ್ರಾ ಅಡ್ವಾನ್ಸ್ ಆಗಿರುವ ರಡಾರ್ಗಳನ್ನು ಕೂಡ ಹೊಂದಿರ್ತವೆ. ಇದೇ ಕಾರಣಕ್ಕೆ S-500 ಅನ್ನೋದು ಜಗತ್ತಿನ ನಂಬರ್ 1 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೋ ಕೀರ್ತಿಗೆ ಪಾತ್ರವಾಗಿದೆ. S-400 ಸಿಸ್ಟಮ್ಗಳು 2ನೇ ಸ್ಥಾನದಲ್ಲಿದ್ದರೆ ಅಮೆರಿಕದ ಪ್ಯಾಟ್ರಿಯಾಟ್ ಸಿಸ್ಟಮ್ಗಳು ಕೆಳಗೆ 3ನೇ ಸ್ಥಾನದಲ್ಲಿವೆ. ಇನ್ನು ಪಾಕಿಸ್ತಾನದ ಮಿಸೈಲ್ಗಳನ್ನು ಡಿಟೆಕ್ಟ್ ಮಾಡಿ ಹೊಡೆಯೋದಕ್ಕೆ ನಮಗೆ S-400ನ ಅಗತ್ಯವೂ ಕೂಡ ಇಲ್ಲ. ಅದಕ್ಕಾಗಿ ನಮ್ಮ ಬಳಿ 10 ಮೇಡ್ ಇನ್ ಇಂಡಿಯಾ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿವೆ, ಅವುಗಳೇ ಸಾಕು. ಈಗ ನಮ್ಮ ಭಾರತ ಎಷ್ಟರ ಸಂಖ್ಯೆಯಲ್ಲಿ ಈ S-500 ಸಿಸ್ಟಮ್ಗಳನ್ನು ಖರೀದಿ ಮಾಡುತ್ತೆ ಮತ್ತು ಅವುಗಳ ಬೆಲೆ ಎಷ್ಟಿರಲಿದೆ ಅನ್ನೋದರ ಮೇಲಿನ ಎಲ್ಲ ಸಸ್ಪೆನ್ಸ್ಗಳು ಮುಂದಿನ 24ರಿಂದ 48 ಗಂಟೆಗಳ ಒಳಗೆ ರಿವೀಲ್ ಆಗುತ್ತೆ. ಆಗ ಅವೆಲ್ಲದರ ಸಂಪೂರ್ಣ ಮಾಹಿತಿಯ ಇನ್ನೊಂದು ವಿಡಿಯೋವನ್ನು ನಾನು ನಿಮಗೋಸ್ಕರ ಮಾಡ್ತೀನಿ. ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆಯೇ ರಷ್ಯಾದ ಈ ಬ್ರಹ್ಮಾಸ್ತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮತ್ತು ಭಾರತ ಇದನ್ನು ಖರೀದಿ ಮಾಡಬೇಕೋ ಬೇಡವೋ ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್.